ಬಾಸ್ ಮನೆಯಲ್ಲಿ ನಮ್ಮವ್ರು ಯಾರು ಇಲ್ಲ ಅಂದ್ರೆ ಎಲ್ಲರೂ ಫ್ರೆಂಡ್ಶಿಪ್ ಮಾಡ್ಕೋತಾರೆ, ಜೊತೆಲಿ ಇರ್ತಾರೆ. ನಿಮ್ಗೆ ಹುಟ್ಟಿತನ ಏನಾದ್ರು ಕಾಡುತ್ತಾ, ಕಣ್ಣೀರ್ ಹಾಕಿತ್ತಾ? ಅಂದ್ರೆ ನನಗೆ ಅನುಷ ಎಲಿಮಿನೇಟ್ ಆಗೋದಾಗ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಏನೋ ಅನುಷ ಹೋದ್ಮೇಲೆ ನನ್ಗೆ ಆ ವೈಬ್ ಯಾರ ಜೊತೆ ಸಿಗ್ಲಿಲ್ಲ. ಅಂಡ್ ಆ ಸಿಚುವೇಶನ್ಗಳು ಕೆಲವೊಂದು ವೀಕೆಂಡ್ ಅಲ್ಲಿ ಕೆಲವೊಂದು ಗಲಾಟೆಗಳಾಗುತ್ತೆ, ಮತ್ತೊಂದು ಆಗುತ್ತೆ, ಮನೆಯವರೆಲ್ಲ ಮಾತಾಡ್ತಾರೆ, ಆಗ ಅನ್ಸಿದ್ದಿದೆ. ಬಟ್ ನಮ್ಗೊಂದು ವರ ಏನು ಅಂತಂದ್ರೆ, ನಾನು ಸಾಮಾಜಿಕ ಜೀವನದಲ್ಲಿದ್ದರಿಂದ ಕಾರ್ಯಕರ್ತರ ಜೊತೆ ಸದಾ ಬೆರೆತ್ಕೊಂಡು ಎಲ್ಲ ವರ್ಗದ ಜನರ ಜೊತೆ ಬೆರೆತು ನನ್ಗೆ ಅಭ್ಯಾಸ ಇದೆಯಿಂದ ಏನೇ ಸಮಸ್ಯೆ ಆದ್ರೂ ಯಾರೆಷ್ಟು ಜಗಳ ಆದ್ರೂ ನಾನು ಹೇಗೆ ಹೋಗ್ಬೇಕಾಗ್ತದೆ, ಮತ್ತೆ ಹೊರಟು ಚೆನ್ನಾಗಿ ಮಾತಾಡ್ತಿದ್ದೆ. ಸೊ ನಾನ್ ಮಾತಾಡುವಾಗ ಎಲ್ಲೂ ಯಾರು ನಾಟಕ ಯಾವತ್ತೂ ಅನಿಸ್ತಿದ್ದಿಲ್ಲ. ನಾನು ಯಾಕಂದ್ರೆ ನನಗೆ ಬೇಜಾರಾದ ಹೀಗೆ ಮುಖಕ್ಕೆ ಹೇಳ್ತೀನಿ, ಖುಷಿಯಾದ್ರೂ ಮುಖಕ್ಕೆ ಹೇಳ್ಬಿಡ್ತೀನಿ, ನಾನು ಹಿಂದ್ಗಡೆ ಮಾತಾಡ್ತಿರ್ಲಿಲ್ಲ. ಸೊ ಅದು ಅವ್ರಿಗೂ ಗೊತ್ತಾಗ್ತದೆ, ನನಗೆ ಮಾತಾಡ್ತಿದ್ದೆ ನಲ್ಲೇ ಬೇಡ ಬನ್ನಿ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗ್ತಿದ್ದೆ. ಸೊ ಮತ್ತೆ ಎಲ್ಲರಿಗೂ ಅನ್ನೋದು ಇಚ್ಚು ಒಂದು ಬೇರೆನೆ ಒಂದು ಮಗು ತರ ನೋಡ್ತಿದ್ದೆ. ಕರೆಯೋದೆಲ್ಲರೂ ಅಕ್ಕ ಅಂತ ಕರೆಯೋದ ತಮಾಷೆ ಒಂದ್ ಮನೆಗೆ ಮಗು ಇರ್ತಾರ ಕಾಲಿಗೆ ಆ ತರನೇ ನೋಡೋದು. ಈಗ ವಿಕ್ರಮಣ್ಣ, ಶಶಿನಣ್ಣ, ಮಂಜಣ್ಣ ಎಲ್ಲ ತುಂಬಾ ತಮಾಷೆ ಮಾಡ್ಕೊಂಡು ನನ್ನ ಜೊತೆ ಬೆರೀತಿದ್ರು. ನಾನು ಸಣ್ಣ ಮಗು ತರ ನೋಡ್ತಿದ್ದೆ. ಸೊ ಆ ನನ್ನ ನೇಚರ್ ನಂಗೆ ಎಲ್ಲೋ ಒಂದೇ ತರ ಕಾಡಕ್ ಬಿಟ್ಟಿಲ್ಲ. ಯಾರಂದ್ರೂ ಎಲ್ಲರೂ ಅವ್ರು ಬೇಜಾರಾದಾಗ ನಾನು ಅವ್ರು ಸಮಾಧಾನ ಮಾಡ್ತಿದ್ದೆ. ಮತ್ತೆ ಈ ಟೀಮ್ ಡಿವೈಡ್ ಆಗೋದು ಗೊತ್ತಾ, ಕೆಲವರು ರಿಲೇಟಿವ್ಸ್ ಜಗಳ ಆಗೋದು, ಅವ್ರು ಕಿತ್ತಾಡೋದು, ಆವಾಗ ನಡುವ ಒಂಥರ ಸಾಧನ ನಾನು ಹೋದಂಗೆ ಅವ್ರನ್ನ ಸಮಾಧಾನ ಮಾಡ್ತಿದ್ದೆ, ಇವ್ರನ್ನ ಸಮಾಧಾನ ಮಾಡ್ತಿದ್ದೆ, ಸಂಧಾನ ಮಾಡ್ತಿದ್ದೆ. ಸೊ ಆ ನನ್ನ ನೇಚರ್ ನನಗೆ ಎಲ್ಲೂ ಒಂಟಿ ನನ್ನ ಕಾಡೋದಕ್ಕೂ ಇಲ್ಲ. ಟಾಸ್ಕ್ ವಿಚಾರ ಕೊಡೋದಾಗ ಅಲ್ಲೆಲ್ಲ ಫಿಸಿಕಲಿ ಭಯ ಆಗುವಂತ ಟಾಸ್ಕ್ಗಳೇ. ನಿಮ್ಗೆ ಏನ್ ಅನಿಸ್ತಾ ಇತ್ತು ಟಾಸ್ಕ್ ಯಾಕಂದ್ರೆ ನೀವು ಹಳ್ಳಿ ಕಡೆ ಅಲ್ಲಿ ಊರಲ್ಲೆಲ್ಲ ಇದ್ದಾವೆ ಈ ಟಾಸ್ಕ್ ಆಡುತ್ತೋ ಎಲ್ಲ ನೋಡೋ ಚಾನ್ಸ್ ಇರಲಿಲ್ಲ. ಅದೇ ನನಗೆ ಟಾಸ್ಕ್ ಗಳ ಬಗ್ಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಒಂದು ಅದ್ರಲ್ಲಿ ಯಾರು ಆಡಕ್ಕಾಗಿರೋ ಟಾಸ್ಕ್ ಇಲ್ಲ, ಬಟ್ ಎದುರಾಳಿ ಹೇಗಿರ್ತಾನೆ ಅನ್ನೋದೇ ಡಿಪೆಂಡ್. ಈಗ ತ್ರಿವಿಕ್ರಮಣ್ಣ ಮತ್ತೆ ರಜತಾಣ್ಣ ಬಂದಿದ್ದಾಗ ಅದು ತುಂಬಾ ದೊಡ್ಡ ಫೈಟ್, ಅದನ್ನ ನೋಡೋ ನಾವು ಹೋಗಕ್ಕಾಗಲ್ಲ, ಅವ್ರು ಕಿತ್ತಾಡ್ತಾರೆ. ಆದ್ರೆ ನಮಗೆ ಸರಿ ಸಮಾನವಾಗಿ ಕೊಡ್ತಿದ್ರು, ಹೊಡೆದಾಡೋದಂತ ಟಾಸ್ಕ್ ಆಗ್ತಿತ್ತು. ಆದ್ರೆ ನನಗೆಲ್ಲ ಒಂದ್ ಕಡೆ ಟ್ರಿಕ್ಸ್ ಗಳು ಗೊತ್ತಾಗ್ತಿರ್ಲಿಲ್ಲ. ಈ ಸ್ಪೋರ್ಟ್ಸ್ ನ ನೇಚರ್ ಗೊತ್ತಾಗ್ತಿದೆ. ಓಡ್ಬೇಕು ಅನ್ನೋ ಟಾಸ್ಕ್ ಗಳು ಬಂದಾಗ ಅಲ್ಲೆಲ್ಲ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಇದ್ದವರು, ಜಿಮ್ ಮಾಡ್ಕೊಂಡಿದ್ದವರು, ಡೈಲಿ ಅವ್ರಿಗೆ ಗೊತ್ತಾಗ್ತಿರೋದು ಇವ್ರು ಪಿಕ್ ಕಾಲ್ ಇಡಬಾರ್ದು, ಟೋಕಲ್ ಓಡಬೇಕು, ಅದೆಲ್ಲ ಅವ್ರಿಗೆ ಟೆಕ್ನಿಕ್ಸ್ ಗೊತ್ತಿರುತ್ತೆ. ನಮ್ಗೆ ಅದೆಲ್ಲ ಏನು ಗೊತ್ತಿಲ್ಲ. ಅದರಿಂದ ಆಚೆ ಬ್ಯಾಲೆನ್ಸಿಂಗ್ ಟಾಸ್ಕ್ಗಳು ಎಲ್ಲ ಬಂದಾಗ ನಾನು ಚೆನ್ನಾಗಿ ಆಡ್ತಿದ್ದೆ, ನಾನು ಕಲಿತೆ. ಬಟ್ ಸ್ವರ್ಗಕ್ಕೆ ಬಂದಾಗ ಈ ಟೀಮ್ಗಳ ಜನ ಜಾಸ್ತಿ ಇದೆ, ನನ್ನ ಸಾಮಾನ್ಯ ಉಸ್ತುವಾರಿ ಕೊಡ್ತಿದ್ರು, ಆಟ ಆಡೋದಕ್ಕಿಂತ ಅಷ್ಟು ಕಡಿಮೆ ಬೇರೆಯವರೇ ಜಾಸ್ತಿ ಪ್ರಿಫರೆನ್ಸ್ ತಗೊಂಡಿದ್ರು. ಹಾಗಾಗಿ ನಮ್ಗೆ ಸ್ವಲ್ಪ ಟಾಸ್ಕ್ಗಳು ಸ್ವಲ್ಪ ಸಮಸ್ಯೆ ಆಯ್ತು. ನಂಗೆ ಸರಿಯಾಗಿ ಅವಕಾಶ ಸಿಗ್ಲಿಲ್ಲ, ಸಿಕ್ಕಿದ ಅವಕಾಶ ನಂಗೆ ಸರಿಯಾಗಿ ಉಪಯೋಗಿಸ್ಕೊಳಕ್ ಆಗ್ಲಿಲ್ಲ. ರಜತ್ ಬಿಗ್ ಬಾಸ್ ಮನೆ ಒಳಗ್ ಬಿಟ್ಟು ಇವಾಗ ಆಚೆ ಏನಾದ್ರು ಬಂದಾಗ ನೋಡಿದಾಗ ರಜತ್ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ರಜತ್ನ ಬಹಳ ಒಳ್ಳೆ ಮನುಷ್ಯ. ರಜತ್ ನಿಜವಾಗ್ಲೂ ಕ್ಲೀನ್ ಹಾರ್ಟೆಡ್ ಮನುಷ್ಯ. ಆ ವಿಚಾರದಲ್ಲಿ ಯಾವುದೇ ಇದಿಲ್ಲ. ಅವ್ರನ್ನ ಬಯಾಸ್ ಬಿಡ್ತಾರೆ, ನನಗೆ ಯಾವ ಏನ್ ಅನ್ಸುತ್ತದೆ ನೇರವಾಗಿ ಹೇಳ್ತಾರೆ. ನನ್ನ ವಿಷಯದಲ್ಲಿ ಒಂಥರ ಎಕ್ಸಾಗ್ರೇಟ್ ಆಗಿ ಮಾತಾಡ್ತಾರೆ ಅಷ್ಟೇ. ಒಂದು ಚಿಕ್ಕ ವಿಷಯದಲ್ಲಿ ತುಂಬಾ ವಿವರಿಸಿ ಅದಕ್ಕೆ ಇನ್ನೇನೋ ಬಣ್ಣ ಕಟ್ ಮಾತಾಡೋದು ನನ್ನ ವಿಷಯದಲ್ಲಿ ಮಾತ್ರ. ಉಳಿದಿರೋ ಏನ್ ಹೇಳ್ಬೇಕು ಅದನ್ನ ಬಹಳ ನೇರವಾಗಿರೋ ಮನುಷ್ಯ. ಮತ್ತೆ ಯಾರಿಗೂ ಅಂಟ್ಕೊಳಲ್ಲ. ನನ್ ಸ್ವಲ್ಪ ಆ ನೇಚರ್ ಇಷ್ಟ. ಅಂದ್ರೆ ನಾನು ಯಾರಿಗೂ ದೊಡ್ಡ ಸಂಬಂಧ ಅನ್ನೋ ವಿಚಾರದಲ್ಲ ಅಂಟುಕೊಳ್ಳೋದು. ನಾನಾದ್ರೂ ಸ್ವಲ್ಪ ಭಾವನಾತ್ಮಕವಾಗಿ ಎಮೋಷನಲ್ ಕನೆಕ್ಟ್ ಆಗ್ತೀನಿ ಅಷ್ಟೇ. ನನ್ನ ಜೊತೆ ಕನೆಕ್ಟ್ ಆಗ್ತೀನಿ. ಬಟ್ ಈ ಮನುಷ್ಯ ಹಂಗಲ್ಲ. ಫ್ರೆಂಡ್ಲಿ ಇಲ್ಲಾಂದ್ರೆ ತಪ್ಪು ಮಾಡಕ್ ಮಾಡಿರ್ತಾರೆ. ಅದನ್ನ ಹೊರಗಡೆ ನೋಡೋದಕ್ಕಾಗದೆ ಆ ತರ ಒಳ್ಳೆ ಮನುಷ್ಯ. ಮಂಜುಳ ಬಗ್ಗೆ ನೋಡುತ್ತಾರೆ ಅದನ್ನ ಆಕ್ಚುಲಿ ತುಂಬಾ ಒಳ್ಳೆಯವರು. ನನಗೆ ತುಂಬಾ ಇರಿಟೇಷನ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜೋರಿದ್ದಾರೆ, ಇವ್ರೇನಪ್ಪ ಎಲ್ಲರೂ ಇದು ಮಾಡ್ತಾರೆ, ಸ್ವಲ್ಪ ಅತಿರೇಕ ಮಾಡ್ತಾರೆ ಅಂತ ನನಗೆ. ಮತ್ತೆ ಆಮೇಲೆ ಅನ್ಸಕ್ಕೆ ಶುರುವಾಯ್ತು, ಇಲ್ಲ ಅವ್ರ ಕ್ಯಾರೆಕ್ಟರ್ ಹಾಕಿ ಇರೋದೇ ಹಾಕಿ. ಸೊ ಈಗ ಒಂದು ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ತ್ರಿವಿಕ್ರಮ ಮತ್ತೆ ಹನುಮಂತನ ಹೋಲಿಕೆ ಬಂದಾಗ ಯಾರು ಗೆಲ್ಬೇಕು ಅಂತ ನಿಮ್ಗೆ ಅನಿಸುತ್ತೆ? ಯಾಕೆ? ನನಗೆ ನನಗೂ ಆಗ ತ್ರಿವಿಕ್ರಮಣ್ಣಗೂ ಒಂದು ಒಳ್ಳೆ ಕಾಂಬಿನೇಷನ್ ಇತ್ತು. ಸೊ ಅದಕ್ಕೆ ತುಂಬಾ ತುಂಬಾ ಕ್ಲೋಸ್ ಇದ್ವಿ ನಾನು ತ್ರಿವಿಕ್ರಮಣ್ಣ. ಎಲ್ಲರನ್ನ ಹಚ್ಕೊಳ್ತಾರೆ, ಎಮೋಷನಲ್ ಸಪೋರ್ಟ್ ತರ ಇತ್ತು. ಕಿತ್ತಾಡಿದೀವಿ ನಡುವಲ್ಲಿ. ಅದ್ರ ಕಿತ್ತಾಡಿದ ಆಚೆಗೆ ಒಂದು ಅಣ್ಣ ತಂಗಿ ಅನ್ನೋ ಭಾವನೆ ಇದೆ, ಅದು ಜಿನೈನ್ ಬರೋದು ನನ್ಗೆ ತುಂಬಾ ಹೃದಯದಿಂದ ಅಂದ್ರೆ ಅವರು ನಾನು ಬರೋದಕ್ಕಿಂತ ಮುಂಚೆನೂ ನನ್ನ ಭಾಷಣಗಳನ್ನೆಲ್ಲ ಕೇಳ್ತಿದ್ದಾರೆ. ಸೊ ಅವರು ಮತ್ತೆ ತುಂಬಾ ಅವಶ್ಯಕ ಇದೆ. ತುಂಬಾ ಶ್ರಮ ಹಾಕಿದ್ದಾರೆ. ತುಂಬಾ ಜೀವನ ತುಂಬಾ ಕಳ್ಕೊಂಡಿರೋ ವ್ಯಕ್ತಿ ಇನ್ನೊಂದು ಅವ್ರಿಗೆ ಕಂಟಿನ್ಯೂಸ್ ಸಕ್ಸಸ್ ಬೇಕು, ಒಂದು ಅಡಿಗೆಲ್ಲ ಆಗ್ಬೇಕು. ಭವ್ಯನ್ ವಿಚಾರಕ್ಕೆ ಬರೋದಾದ್ರೆ ನಂಬಿಕೆನ ತ್ರಿವಿಕ್ರಮಕ್ಕೆ ಉಳಿಸ್ಕೊಂಡಿಲ್ಲ, ಯಾವ ತರ? ನನಗೆ ಅದ್ರ ಬಗ್ಗೆ ಇದಿಲ್ಲ. ಅದು ನಾನೇ ಅವ್ರಿಗೆ ಯಾವ ನಂಬಿಕೆ ಅಂತ ಹೋಗ್ಬಾರ್ದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನೀವ್ ಎಷ್ಟೇ ಯಾರಿಗೆ ನಂಬಿಕೆ ಇರ್ಬೋದು, ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬಂದಾಗ ನೀವು ಅವ್ರಿಗೆ ಬಿಟ್ಟು ಇನ್ನೊಂದ್ ತರ ಆಡ್ಲೇಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲಿ ಒಂದೇ ತರ ಇರ್ಬೇಕಾಗುತ್ತೆ. ಹಾಗಾಗಿ
ಬಿಗ್ ಬಾಸ್ ಈವ್ನಿಂಗ್ ಅವ್ರಿಗೆ ಪಕ್ಕದಲ್ಲಿ ಇರೋದು ಪ್ರತಿಸ್ಪರ್ಧಿ ಅವ್ರು ವಿರೋಧಿ ಒಂದಿನ ಮನೆಯಿಂದ ಹೊರಗಡೆ ಹಾಕೋಕೆ ಅಂತ ಕಾಯ್ತಾ ಇರ್ಬೇಕಾದ್ರೆ ಅವನ ಹತ್ರ ನಂಬಿಕೆ ತಗೊಂಡು ಹಿಂಗೆ ನಂಬಿಕೆ ಮಾತಾಡ್ಕೊಂಡು ಮುಗಿಸ್ಕೊಂಡು ಬನ್ನಿ ಅನ್ನೋದಷ್ಟೇ ಬೇಕಾಗಿಲ್ಲ. ಅದನ್ನ ಎಲ್ಲರೂ ಯೋಚನೆ ಮಾಡ್ತಾರೆ. ಈಗ ನೀವು ಹೊರಗೆ ಬಂದಿದ್ದೀರಾ, ಮೋಕ್ಷಿತ ನಿಮ್ಗೆ ಕಷ್ಟ ಆಗಿದ ತಕ್ಷಣ ಅವ್ರೊಬ್ರೆ ನಿಂತೂ ಮಗು ತರ ನೋಡ್ಕೊಂಡಿದ್ದಾರೆ ಎಷ್ಟು ಟೈಮ್ ಅಲ್ಲಿ. ಮೋಕ್ಷಿತನ ಬಗ್ಗೆನೂ ಒಂದು ಸುದ್ದಿ ವೈರಲ್ ಆಗ್ತಿದೆ, ಹಳೆ ಸುದ್ದಿ, ಬಟ್ ಅದು ಸತ್ಯ ಅಲ್ಲ ಅನ್ನೋದು ಆಮೇಲೆ ಪ್ರೂವ್ ಆಯ್ತು. ಆ ಬಗ್ಗೆ ಏನಾದ್ರು ನೀವು ನೋಡಿದಾಗ ಏನ್ ಅನ್ನಿಸ್ತಾ? ಮೋಕ್ಷಿತಂದು ಅದೇ ಯಾವ್ದೋ ಮಗು ಕಿಡ್ನಾಪ್ ಮಾಡಿದ ಕೇಸು ಅದ ಅಲ್ಲ, ಕಿಡ್ನಾಪ್ ಮಾಡಿದಿದ್ದಲ್ಲ, ಮಗು ಎಲ್ಲೋ ಹೋಗಿ ಕೂತ್ಕೊಂಡು ಮೋಕ್ಷಿತನ ಮೇಲೆ ಬಂದಿದ್ದು. ಸೊ ಇಂಥ ಗಾಸಿಪ್ಗಳು ಬಂದಾಗ ಏನಾಗುತ್ತೆ, ವೋಟಿಂಗ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಇದ್ರ ಬಗ್ಗೆ ನೀವೇನಾದ್ರು ನನಗೆ ಏನು ಗೊತ್ತಿಲ್ಲ, ಹೇಳಿದ್ಮೇಲೆ ನನಗೂ ಗೊತ್ತಾಗ್ತದೆ. ಸೊ ಅದೇ ಆ ಕಡೆ ಉಲ್ಲೇಖಿರೋದ್ರ ಬಗ್ಗೆ ಕೇಳಿದಾಗ ನನಗೇನು ಇದು ಅನ್ಸಲ್ಲ, ಯಾಕಂದ್ರೆ ಅದು ಏನ್ ನಡೆದಿದೆ ನಮಗೆ ಗೊತ್ತಿಲ್ಲದೆ ಇರುವಾಗ ಅದ್ರ ಬಗ್ಗೆ ನಾನೇ ಯೋಚಿಸ್ತೀನಿ. ಮೋಕ್ಷಿತ ಒಳಗಡೆ ನನ್ನ ಜೊತೆ ಹೇಗಿದ್ದು ಅನ್ನೋದಷ್ಟೇ ಮ್ಯಾಟರ್. ಅವ್ರದ್ದು ಹೊರಗಡೆ ಪರ್ಸನಲ್ ಲೈಫ್ ಅವ್ರದ್ದು ಹಿನ್ನೆಲೆಗಳು ಏನಿದೆ ಕಟ್ಕೊಂಡಾಗ ಏನು ಆಗ್ಬೇಕಾಗಿಲ್ಲ. ಮನುಷ್ಯ ಅಂದ್ಮೇಲೆ ಎಲ್ಲರ ಮೇಲೂ ಆರೋಪ ಬರುತ್ತೆ. ನಾವೊಂದು ಶ್ರೀಕೃಷ್ಣನ ಚಂದ ತಗೊಳ್ಳಿಕ್ಕೆ ಆರೋಪ ಬರುತ್ತೆ, ದೇವರನ್ನೇ ಬಿಡ್ಲಿಲ್ಲ ಆರೋಪಗಳು. ನಮ್ಮೊಂದು ಮನುಷ್ಯ ಹೇಗೆ ಸ್ವೀಕರಿಸ್ತಾರೆ ನೆಗೆಟಿವ್ ಕಮೆಂಟ್ಗಳನ್ನ? ಬಹಳ ಖುಷಿ ಆಗ್ತದೆ, ಬಹಳ ಖುಷಿ. ನನಗೆ ನೆಗೆಟಿವ್ ಕಮೆಂಟ್ಸ್ ಇಲ್ಲ ಅಂದ್ರೆ ಆಗಲ್ಲ, ಯೂಶಲಿ ಹೇಳ್ತೀನಿ. ಎಲ್ಲ ತರ ಅದನ್ನೇ ಹೇಳೋದು. ಮಾರ್ಕೆಟ್ ಅಲ್ಲಿ ಓಡೋದ್ರ ಬಗ್ಗೆ ಮಾತ್ರ ಜನ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಮಾತಾಡ್ತಾರೆ. ನೀವು ನಿಮ್ ಬಗ್ಗೆ ನೆಗೆಟಿವ್ ಮಾತಾಡ್ತಿಲ್ಲ, ಪಾಸಿಟಿವ್ ಮಾತಾಡ್ತಿಲ್ಲ, ನೀವು ಓಡ್ತಾ ಇಲ್ಲ ಮಾರ್ಕೆಟ್ ನಲ್ಲಿ. ಆದ್ರೆ ನಾನು ನೆಗೆಟಿವ್ ಕಮೆಂಟ್ಸ್ ಬಂದಷ್ಟು ನನ್ಗೆ ಗಟ್ಟಿ ಆಗ್ತಾ ಇನ್ನಷ್ಟು ಸ್ಪೋರ್ಟಿವ್ ಆಗಿ ತಗೊಳ್ತೀನಿ. ಮತ್ತೆ ಅದರಿಂದ ಯಾವತ್ತೂ ಫುಡ್ಡು ಸೀನೇ ಇಲ್ಲ. ನನ್ನ ಲೈಫಲ್ಲಿ ಅಂತ ಇಲ್ಲಿ ತನಕ ಬಂದಿಲ್ಲ. ಇಲ್ಲಿ ತನಕ ಚೈತ್ರ ಜಗತ್ತು ಆಗಿರೋದು ಈ ನೆಗೆಟಿವ್ ಕಮೆಂಟ್ಸ್ಗಳು, ಟೀಕೆಗಳು, ಟಿಪ್ಪಣಿಗಳು ಇನ್ನಷ್ಟು ಗಟ್ಟಿ ಆಗ್ತಾ ಹೋಗ್ತೀನಿ. ಎಂಟು ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಸುದೀಪ್ ಸರ್ ಮುಂದೆ ತುಂಬಾ ಮಗು ತರ ಬಿಟ್ರಿ. ಆ ಮೂಮೆಂಟ್ ಹೇಗಿತ್ತು? ಅವ್ರು ಸಂತೈಸಿದ್ರು ಬಹಳ ಅದೊಂದು ಮದುವೆ ಆಗದೆ ಇರೋ ತಕ್ಷಣ. ಯಾಕಂದ್ರೆ ಬಿಗ್ ಬಾಸ್ ಮನೆ ನಾನು ನೋಡೋದು ಪ್ರಪಂಚ. ಸೊ ಆ ಮನೆ ನನ್ನ ನಿಜವಾಗ್ಲೂ ಮಗು ಮಾಡಿತ್ತು. ಹೊರಗಿನ ಪ್ರಪಂಚ ನಾನು ಅಳ್ತಿರ್ಲಿಲ್ಲ, ನಗ್ತಿರ್ಲಿಲ್ಲ. ನಮ್ಮ ಅಮ್ಮ ಅಪ್ಪ ಎದುರುಗಡೆ ನಾನು ನಗ್ತಿದ್ದಿಲ್ಲ, ಅಳ್ತಿದ್ದಿಲ್ಲ. ನಮ್ಮ ಅಮ್ಮ ಬಾಂಗ್ಲೂರಲ್ಲಿ ಬಂದಾಗ ಅದಿಲ್ಲ. ನನ್ನ ಮಗಳು ಹತ್ತಿದ್ದೆ ನಾನು ಯಾವತ್ತೂ ನೋಡಿರ್ಲಿಲ್ಲ, ಇವತ್ತಾಗ್ಲೇ ಹತ್ತಿದ್ದು ನೋಡಿ. ಸೊ ನನ್ನ ಒಳಗಡೆ ಇದ್ದ ಒಂದು ಭಾವನಾತ್ಮಕ ಪ್ರಪಂಚ ಅಂತ ಆ ಕೋಟೆ ಏನ್ ಕಟ್ಕೊಂಡಿದ್ದೆ ಅದಕ್ಕೆ ಹೊಳಿತು ಬಿಗ್ ಬಾಸ್. ಹೊರತು ನಾನೊಬ್ಬ ನನ್ನ ಜೀವಿ ಅನ್ನೋದು ನನಗೆ ಅರ್ಥ ಮಾಡಿಸ್ತೀನಿ. ಹಾಗಾಗಿ ಆ ಮನೆ ಬಿಟ್ಟು ಬರೋ ಒಂದು ಫೀಲ್ ಹುಟ್ಟುತ್ತೆ ಗೊತ್ತಾದ್ರು. ಇಲ್ಲ ಒಂದ್ ಕಡೆ ನನ್ನ ಮನೆ ನಾನು ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ತರದ ಆ ಫೀಲು. ಸೊ ನಾನು ಅದೇ ಯಾವಾಗ ಸುದೀಪ್ ಸರ್ ನನ್ನ ಸಮಾಧಾನ ಮಾಡಿದ್ದೀನಿ, ನನ್ಗೆ ಎಲ್ಲ ಕಡೆ ಹೇಳಿದ್ದೀನಿ, ಒಬ್ಬ ಮಗಳಂತ ಮದುವೆ ಮಾಡಿ ತವರಿಂದ ಬೀಳ್ಕೊಡೋ ತಂದೆಯ ತರ ನನಗೆ ಆ ಭಾವನ ಸುದೀಪ್ ಸರ್ ಕೊಟ್ಟಿದ್ರು. ಅದು ಜೀವನದಲ್ಲಿ ಮರೆಯಕ್ಕಾಗ್ತಿರ್ತಾರೆ. ಅಂದ್ರೆ ನೀವು ಹೋರಾಟ ಅಂತ ಬಂದಾಗ ಅದೊಂದು ಸರ್ಕಲ್ ಹಾಕೊಂಡ್ತೀವಿ. ಹೋರಾಟ ಅಂದ್ರೆ ಹಂಗೆ ಇರ್ಬೇಕು ಅಂತ. ಸೊ ಆ ಹೋರಾಟದ ಸರ್ಕಲ್ ಅಲ್ಲಿ ನಿಮ್ಮ ಭಾವನೆಗಳೆಲ್ಲ ಗಟ್ಟಿ ಆಗ್ತಾ ಇದಾವೆ ಅಂತ ನೆಕ್ಸ್ಟ್ ಈಗ ಮತ್ತೆ ಹಾಗೆ ಆಗುತ್ತಾ? ಹೇಳಕ್ಕಾಗಲ್ಲ. ಸಾಮಾಜಿಕ ಜವಾಬ್ದಾರಿ ಬಂದಾಗ ನಾವು ಆ ಜವಾಬ್ದಾರಿ ತಪ್ಪಿ ನಡ್ಕೊಳ್ಬೇಕು. ಅದು ಬೇಡ ಅಂತ ಆ ಜನ ನಮ್ಮನ್ನು ನಂಬಿ ಅವ್ರಿಗೇನು ಅನ್ಯಾಯ ಆಗಿರುತ್ತೆ, ಅದಕ್ಕೆ ನಾವು ಮನೆ ಆಗ್ತೀವಿ ಅಂತ ನಮ್ಮ ಹತ್ರ ಬರ್ತಾರೆ ಅಂತ ಆ ಗಾಂಭೀರ್ಯತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಈ ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫ್ ಅಂತ ಹೇಗೆ ಎಲ್ಲರೂ ಬೇರೆ ಬೇರೆ ಇರ್ತಾರೆ. ಆಕ್ಟರ್ಸ್ಗಳು ಪ್ರೊಫೆಷನಲ್ ಲೈಫ್ಗೆ ಹೆಂಗ್ ಬರ್ತಾರೆ, ಪರ್ಸನಲ್ ಲೈಫ್ಗೆ ಹೆಂಗ್ ಬರ್ತಾರೆ. ಪರ್ಸನಲಿ ನಾನು ಭಾವನೆ ಜೀವನ, ಆದ್ರೆ ನಾನು ಅದರಿಂದ ಆಚೆ ನನ್ನ ಸಾಮಾಜಿಕ ಜವಾಬ್ದಾರಿ ಅಂತ ಬಂದಾಗ ನಾನು ನನ್ನ ಗಂಭೀರತೆ ಕಾಪಾಡ್ಕೊಳ್ಳಬೇಕು. ಸೊ ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಅಂತ ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಕೊಟ್ಟಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್. ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ. ಚಿತ್ತಾರ